ಈ ವಿಡಿಯೋದಲ್ಲಿ ಕೇವಲ 3 ಸಾಮಗ್ರಿಯಲ್ಲಿ ಮಾಡುವ ಸಿಹಿಯನ್ನು ತೋರಿಸ್ತಾ ಇದ್ದೀನಿ. ಕೇವಲ 10 ನಿಮಿಷದಲ್ಲಿ ದಿಢೀರಾಗಿ ಮಾಡುವ ಈ ಸಿಹಿ ಬಾಯಲ್ಲಿಡ್ತಾ ಇದ್ದ ಹಾಗೆ ಕರಗಿಬಿಡುತ್ತೆ. ನೋಡೋದಕ್ಕೆ ಕೇಕ್ ಥರ ಕಾಣಿಸುವ ಈ ಸಿಹಿಗೆ ಸೋಡಾ ಬೇಡ, ಮೈದಾ ಬೇಡ, ಸಕ್ಕರೆ ಬೇಡ, ಹಾಗೆ ಬೇಕ್ ಕೂಡ ಮಾಡ್ತಾ ಇಲ್ಲ. ಬನ್ನಿ ಈ ಸಿಹಿಯನ್ನು ಹೇಗೆ ಮಾಡೋದು, ಹಾಗೆ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಹಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ನಾನಿಲ್ಲಿ ಒಂದು ಪಾತ್ರೆಗೆ ಸುಮಾರು 2 ಕಪ್ ಆಗೋಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಪುಡಿ ಬೆಲ್ಲ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಹಾಗೆ ಇದಕ್ಕೆ 1.5 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ ಬೆಲ್ಲಕ್ಕೆ 1.5 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಈ ಬೆಲ್ಲವನ್ನು ಚೆನ್ನಾಗಿ ಕರಗಿಸಿ ಬೆಲ್ಲದ ನೀರನ್ನು ರೆಡಿ ಮಾಡ್ಕೊಳ್ಬೇಕು. ಪಾಕ ಏನು ಮಾಡ್ಕೊಳ್ಬೇಕಂತೇನಿಲ್ಲ, ಜಸ್ಟ್ ಬೆಲ್ಲವನ್ನು ಕರಗಿಸಿ ರೆಡಿ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿದೀಗ ಬೆಲ್ಲವನ್ನು ಚೆನ್ನಾಗಿ ಕರಗಿಸಿ ಈ ನೀರನ್ನು ರೆಡಿ ಮಾಡಿಕೊಂಡು ಈ ನೀರನ್ನು ಸೈಡಲ್ಲಿ ಇಟ್ಟಿರ್ತೀನಿ. ಇಲ್ಲಿ ನಾನು ಒಂದು ದಪ್ಪ ತಳದ ಪಾತ್ರೆನ ತೊಗೊಂಡಿದ್ದೀನಿ. ಇದಕ್ಕೆ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಸುಮಾರು 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದಕ್ಕೀಗ ನಾನು ಗೋಡಂಬಿಯನ್ನು ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಹತ್ರ ಬೇರೆ ಡ್ರೈ ಫ್ರೂಟ್ಸ್ ಬಾದಾಮ್ ಪಿಸ್ತಾ ಎಲ್ಲ ಇದ್ರೂ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಬರೀ ಗೋಡಂಬಿಯನ್ನು ಮಾತ್ರ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಗೋಡಂಬಿದು, ಅಲ್ಲಿ ತನಕ ಇದನ್ನು ಹುರ್ಕೊಂಡು ನಂತರ ಇದಕ್ಕೆ ದ್ರಾಕ್ಷಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಸ್ವಲ್ಪ ಉಬ್ಬಿ ಬರಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ನೋಡಿದೀಗ ದ್ರಾಕ್ಷಿ ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ. ಈ ಡ್ರೈ ಫ್ರೂಟ್ಸನ್ನು ತೆಗೆದೊಂದು ಪ್ಲೇಟಲ್ಲಿ ಹಾಕ್ಕೊಂಡು ಇದನ್ನು ಕೂಡ ಸೈಡಲ್ಲಿ ಇಟ್ಟಿರ್ತೀನಿ. ಈಗ ಇದೇ ತುಪ್ಪಕ್ಕೆ ಸುಮಾರು 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಕಪ್ ಬೆಲ್ಲ ತೊಗೊಂಡಿದ್ದೀನಿ, ಹಾಗಾಗಿ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಈ ಗೋಧಿ ಹಿಟ್ಟನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಸುಮಾರು ಅರ್ಧ ಕಪ್ ಆಗೋಷ್ಟು ತುಪ್ಪವನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ನಾನು. ಆದರೆ ಒಂದೇ ಸಲ ಎಲ್ಲವನ್ನು ಹಾಕ್ಕೊಳ್ತಾ ಇಲ್ಲ, ಒಂದೊಂದೇ ಟೇಬಲ್ ಸ್ಪೂನ್ ಈ ರೀತಿ ಹಾಕ್ಕೊಳ್ತಾ ಹುರ್ಕೊಳ್ತಾ ಇದ್ದೀನಿ ನಾನು. ಈ ಗೋಧಿ ಹಿಟ್ಟು ಕಲರ್ ಚೇಂಜ್ ಆಗಬೇಕು, ಹಾಗೆ ಒಳ್ಳೆ ಘಮ ಬರಬೇಕು, ಅಲ್ಲಿ ತನಕ ಇದನ್ನು ಹುರ್ಕೊಳ್ಬೇಕಾಗತ್ತೆ. ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ. ಈ ಗೋಧಿ ಹಿಟ್ಟನ್ನು ಹುರ್ಕೊಳ್ಳುವಾಗ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕು. ಹೈ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಗೋಧಿ ಹಿಟ್ಟನ್ನು ಹುರ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡಿ, ಈಗ ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ. ಇದೇ ರೀತಿ ಹಾಕ್ಕೊಳ್ಬೇಕು, ಒಂದೇ ಸಲ ಎಲ್ಲ ತುಪ್ಪವನ್ನು ಸೇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡಿ, ಇದೀಗ ಗೋಧಿ ಹಿಟ್ಟಿನ ಕಲರ್ ಕೂಡ ಚೇಂಜ್ ಆಗಿದೆ. ಸುಮಾರು 4ರಿಂದ 5 ನಿಮಿಷದ ತನಕ ಈ ಗೋಧಿ ಹಿಟ್ಟನ್ನು ಹುರ್ಕೊಳ್ಬೇಕಾಗತ್ತೆ. ಈ ಗೋಧಿ ಹಿಟ್ಟನ್ನು ಹುರ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳೋದು, ಇಲ್ಲಾಂದರೆ ಬೇರೆ ಎಲ್ಲ ಪ್ರೊಸೀಜರ್ ಕೂಡಲೇ ಆಗಿಬಿಡುತ್ತೆ. ನೋಡಿ, ಈ ಕಲರ್ ಬರಬೇಕು. ಈ ರೀತಿ ಡಾರ್ಕ್ ಆದ ನಂತರ ರೆಡಿ ಮಾಡ್ಕೊಂಡಂತಹ ಬೆಲ್ಲದ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಬೆಲ್ಲದ ನೀರನ್ನು ಸೇರಿಸ್ಕೊಳ್ಬೋದು. ನೋಡಿ, ಈ ರೀತಿ ಹಾಕಿದ ನಂತರ ಕೂಡಲೇ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಇರೋದ್ರಿಂದ ಕೂಡಲೇ ಗಂಟಾಗಿಬಿಡುತ್ತೆ, ಹಾಗಾಗಿ ಇದನ್ನು ತಿರುಗಿಸ್ತಾ ಬರಬೇಕು. ನೋಡಿ, ಈ ರೀತಿ ತಿರುಗಿಸೋದ್ರಿಂದ ಗಂಟೆಲ್ಲ ಇದ್ದರೂ ಕೂಡಲೇ ಹೋಗುತ್ತೆ. ನಿಮ್ಮ ಹತ್ರ ವಿಸ್ಕರ್ ಇದ್ದರೆ ಅದನ್ನು ಉಪಯೋಗಿಸ್ಕೊಂಡು ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೋದು. ಅದರಿಂದ ಗಂಟೆಲ್ಲ ಹೋಗುತ್ತೆ. ಉಂಡೆ ಎಲ್ಲ ಇದೆ ನೋಡಿ, ಇದೆಲ್ಲ ಹೋಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಕಿದ ಕೂಡಲೇ ಬೇಗ ಗಟ್ಟಿಯಾಗಿಬಿಡುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ನೋಡಿ, ಪಾತ್ರೆ ತಳವನ್ನು ಬಿಡ್ತಾ ಇದೆ. ಸ್ವಲ್ಪ ಡ್ರೈ ಅನಿಸಿದ್ರೆ ಸ್ವಲ್ಪ ತುಪ್ಪವನ್ನು ಕೂಡ ಹಾಕ್ಕೊಳ್ಬೋದು. ತುಪ್ಪ ಹಾಕ್ಕೊಳ್ಳೋದಕ್ಕೆ ಇಷ್ಟ ಇಲ್ಲದಿದ್ದರೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಕೂಡ ಸೇರಿಸ್ಕೊಳ್ಬೋದು. ತುಪ್ಪ ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ಫುಲ್ ಆಗಿರುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಡ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ತುಪ್ಪವನ್ನು ಹಾಕ್ಕೊಂಡ್ರೆ ಕ್ಲೀನಾಗಿ ಪಾತ್ರೆ ತಳವನ್ನು ಬಿಡುತ್ತೆ. ಹಾಗೆ ಫ್ಲೇವರ್ಗೆ ಏಲಕ್ಕಿ ಪೌಡರು, ಇದು ಆಪ್ಷನಲ್ಲು, ಬೇಕಾದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಹಾಗೆ ಹುರಿದಿಟ್ಟಂತಹ ಡ್ರೈ ಫ್ರೂಟ್ಸ್ ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಗೋಧಿ ಹಿಟ್ಟು ಚೆನ್ನಾಗಿ ಹುರ್ಕೊಂಡಿರೋದ್ರಿಂದ ಚೆನ್ನಾಗಿ ಬೆಂದಿದೆ. ಬೆಲ್ಲದ ನೀರನ್ನು ಹಾಕಿದ ಕೂಡಲೇ ಚೆನ್ನಾಗಿ ಬೆಲ್ಲದ ನೀರನ್ನೆಲ್ಲ ಹೀರ್ಕೊಂಡು ಚೆನ್ನಾಗಿ ಬೆಂದಿದೆ. ಈಗ ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪಾತ್ರೆ ತಳವನ್ನು ಕಂಪ್ಲೀಟಾಗಿ ಬಿಟ್ಟಿದೆ. ಈಗ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ನೀವು ಇದನ್ನು ಬರ್ಫಿ ಶೇಪಲ್ಲಿ ಕೂಡ ಸೆಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಕೇಕ್ ಟಿನ್ನನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಸೋರ್ಕೊಂಡಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಗೋಡಂಬಿ ಹಾಗೆ ಪಿಸ್ತಾವನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ರೆಡಿ ಮಾಡ್ಕೊಂಡಂತಹ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬರ್ಫಿ ಶೇಪಲ್ಲಿ ಸೆಟ್ ಮಾಡ್ಕೊಳ್ಳೋದಾದರೆ ಪ್ಲೇಟ್ ಅಥವಾ ಸ್ವೀಟ್ ಟ್ರೇಗೆ ಇದನ್ನು ಹಾಕಿಬಿಟ್ಟು ಸೆಟ್ ಮಾಡ್ಕೊಳ್ಬೋದು. ಅಥವಾ ಈ ರೀತಿ ಕೇಕ್ ಟಿನ್ ಕೂಡ ಹಾಕ್ಕೊಂಡು ಈ ರೀತಿ ಸೆಟ್ ಮಾಡ್ಕೊಳ್ಬೋದು. ನೋಡೋದಕ್ಕೆ ಕೇಕ್ ಥರನೇ ಕಾಣಿಸುತ್ತೆ, ತಿನ್ನೋದಕ್ಕೂ ಹಾಗೆ ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಯಾವ ರೀತಿ ಬಂದಿದೆ ಅಂತ ಕಾಣಿಸ್ತಿರ್ಬೋದು. ನೋಡಿ, ಈ ರೀತಿ ಬಂದಿದೆ. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ. ಕಂಪ್ಲೀಟಾಗಿ ತಣ್ಣಗಾದ ನಂತರ ಇದನ್ನು ಓಪನ್ ಮಾಡ್ಬೋದು. ನೋಡಿ, ಈ ರೀತಿ ಚಾಕುವಿನ ಸಹಾಯದಿಂದ ಈ ರೀತಿ ಓಪನ್ ಮಾಡ್ಕೊಳ್ಬೇಕು. ಓಪನ್ ಮಾಡೋದಕ್ಕೆ ಕಷ್ಟ ಆದರೆ ಸ್ವಲ್ಪ ಬಿಸಿ ಮಾಡಿಕೊಂಡು ಉಲ್ಟ ಹಾಕ್ಕೊಂಡ್ರೂ ಆಗುತ್ತೆ. ನೋಡಿ, ಇದೀಗ ನಾನು ಉಲ್ಟ ಹಾಕ್ಕೊಂಡು ಕ್ಲೀನಾಗಿ ತಟ್ಕೊಳ್ತಾ ಇದ್ದೀನಿ.
ಈ ರೀತಿ ತಟ್ಟಿದ್ರೂ ಚೆನ್ನಾಗಿ ಇಳ್ಕೊಂಡು ಬಂದಿಲ್ಲ ಅಂದರೆ ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನು ತಟ್ಟಿ ಓಪನ್ ಮಾಡಿದರೆ ಆಯಿತು. ನೋಡಿ ಯಾವ ರೀತಿ ಬಂದಿದೆ ಅಂತ ಕಾಣಿಸ್ತಿರ್ಬೋದು. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಹಾಗೆ ತುಂಬಾ ಚೆನ್ನಾಗಿರುತ್ತೆ. ತುಪ್ಪವನ್ನು ಬಳಸಿ ಮಾಡಿರೋದ್ರಿಂದ ಇದನ್ನು ನೀವು ಒಂದು ವಾರ ತನಕ ಫ್ರಿಜ್ಜಲ್ಲಿ ಇಟ್ಟರು ಹಾಳಾಗಲ್ಲ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡ್ತಿರ್ಬೋದು ನೀವು. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡಿಬಿಟ್ಟು ಸರ್ವ್ ಮಾಡಿದ್ರೆ ಆಯಿತು. ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ. ಬಾಯಲ್ಲಿ ಇಡ್ತಾ ಇದ್ದ ಹಾಗೆ ಕರ್ಗೋಗ್ಬಿಡುತ್ತೆ. ಕ್ವಿಕ್ಕಾಗಿ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರಂತಿದ್ರೆ ಇದನ್ನು ಮಾಡಿಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ. ಹೆಚ್ಚು ಸಮಯ ಕೂಡ ತಗೊಳ್ಳಲ್ಲ ಮಾಡ್ಕೊಳ್ಳೋದಕ್ಕೆ. ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ನಾನು ಶೇರ್ ಮಾಡ್ತಾ ಇರುವಂತಹ ರೆಸಿಪಿಗಳನ್ನು ನೀವು ನೋಡ್ತಾ ಇದ್ದರೆ, ನೀವು ಟ್ರೈ ಮಾಡ್ತಾ ಇದ್ದರೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸೊಂದಿಗೆ ರೆಸಿಪಿಯನ್ನು ಶೇರ್ ಮಾಡೋದಕ್ಕೂ ಮರಿಲೇಬೇಡಿ. ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಸಿಗೋಣ. ಧನ್ಯವಾದಗಳು.